ಸುತ್ತೋಲೆ ಓಡಿಸಿದ್ರು, ವಾಪಸ್ ಕೊಟ್ಟರು. ಈಗ ಕುವೆಂಪು ಅವರ ಘೋಷವಾಕ್ಯನ ಚೇಂಜ್ ಮಾಡಕ್ ಹೊರಟಿದಾರಂತೆ. ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಬದಲು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಮಕ್ಕಳಲ್ಲಿ ಬೋರ್ಡ್ಗಳೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ ಸರ್. ರಾಜ್ಯಾಧ್ಯಕ್ಷರಾದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಶಾಸಕರಾದ ವಿಜೇಂದ್ರ ಅವರು 0 ಓವರ್ ಅಲ್ಲಿ ಆ ಪ್ರಶ್ನೆಯನ್ನ ತೆಗೆದಿದ್ದಾರೆ. ಈಗ 0 ಓವರ್ ಅಲ್ಲಿ ನಾವು ಪ್ರಶ್ನೆಯನ್ನ ತೆಗಿಲಿಕ್ಕಿದ್ದೇವೆ, ಅದನ್ನ ಸರ್ಕಾರದ ಬಳಿ ಕೇಳ್ತೇವೆ. ಬಹಳ ಖೇದಕರ ವಿಷಯ ಏನಂತ ಹೇಳಿದ್ರೆ, ರಾಷ್ಟ್ರಕವಿ ಕುವೆಂಪು ಅವರ ಕವಿತೆಯ ಸಾಲ್ಗಳೇನಿದೆ, ಜ್ಞಾನ ದೇಗಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂತ ವಾಕ್ಯ ಏನಿದೆ, ಎಲ್ಲಾ ಶಾಲೆಗಳ ಹೊರಗೆ, ಮೊರಾರ್ಜಿ ದೇಸಾಯಿ ಅಥವಾ ವಸತಿ ಶಾಲೆಗಳ ಹೊರಗೆ ಏನಿದು ಸ್ಟೇಟ್ಮೆಂಟ್ ಅನ್ನ ಹಾಕಿದ್ದಾರೆ, ಅದನ್ನ ಮೌಖಿಕ ಓರಲ್ ಆರ್ಡರ್ ಮೂಲಕ ರಾಯಚೂರಿನ ಹಲವಾರು ಹಲವಾರು ತಾಲೂಕುಗಳಲ್ಲಿ, ಹಲವಾರು ಶಾಲೆಗಳಲ್ಲಿ, ಹತ್ತಿರದ ಶಾಲೆಗಳಲ್ಲಿ ಮತ್ತು ಬೇರೆ ಶಾಲೆಗಳಿಗೆ ಸಹ ಮೌಖಿಕವಾಗಿ ಆರ್ಡರ್ನ ಕೊಟ್ಟಿರ್ತಾರೆ. ಜ್ಞಾನ ದೇಗಲವಿದು ಕೈ ಮುಗಿದು ಒಳಗೆ ಬನ್ನಿ ಅದನ್ನ ಚೇಂಜ್ ಮಾಡಿ ಜ್ಞಾನ ದೇಗಲವಿದು ಧೈರ್ಯದಿಂದ ಪ್ರಶ್ನಿಸಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಹಾಕುವಂತ ಕೆಲಸ ಸರ್ಕಾರದಿಂದ ಆಗಿದೆ. ನಾವು ಇದನ್ನ ವಿರೋಧಿಸ್ತೇವೆ. ರಾಷ್ಟ್ರಕವಿ ಕುವೆಂಪು ಅವರು ಯಾವೊಂದು ದೃಷ್ಟಿಕೋನದಿಂದ ಒಂದು ಜ್ಞಾನ ದೇಗುಲ, ಒಂದು ಶಾಲೆಯನ್ನ ಯಾವೊಂದು ದೇವಸ್ಥಾನದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅನ್ನುವಂತ ಭಾವನೆಯನ್ನ ಇವರು ತೆಗೆದು ಅದನ್ನ ಪ್ರಶ್ನಿಸಿ, ಶಾಲೆಯಲ್ಲಿರುವುದನ್ನು ಪ್ರಶ್ನಿಸಿ ಅನ್ನುವಂತ ಏನೋ ಲೆಫ್ಟ್ ಲೀನಿಂಗ್ ಅನ್ನುವಂತ ಒಂದು ವಿಷಯಗಳನ್ನು ಮುಂದಿಟ್ಟದ್ದು ಕಂಡು ಬಂದಿದೆ. ನಾವು ಇದನ್ನು ವಿರೋಧಿಸ್ತೇವೆ. ಸರ್ಕಾರ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಮೌಖಿಕ ಆರ್ಡರ್ ಅಥವಾ ಏನೋ ಆರ್ಡರ್ ಆದಿರಲಿ, ಸರ್ಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಡವನ್ನು ನಾವು ಹೇರ್ತಾ ಇದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.